ಆಮೇಲೆ ಪುಟ್ಮನಿ ನಾವು ಹೋಗಿದ್ ಬರ್ತೀನಿ ಕಮ್ಮೆ. ಐ ಲವ್ ಯು. ಅಣ್ಣ ಗೌಡ್ರು ಅವ್ರ ಹೆಂಡ್ತಿನ ತುಂಬಾ ಪ್ರೀತಿ ಮಾಡ್ತಾರಲ್ವಾ? ಅದು ಪ್ರೀತಿ ಅಲ್ಲ ಕಣೋ, ಕಾಂಪ್ರಮೈಸು. ಗಂಡು ತಪ್ಪು ಮಾಡ್ದಾಗ್ಲೇ ಹೆಂಡತಿ ಹತ್ರ ಇಷ್ಟು ಚೆನ್ನಾಗಿ ಮಾತಾಡೋದು. ಆದ್ರೂ ನಂಗೇನೋ ಹಂಗ ಅನ್ಸಲ್ಲ ಅಣ್ಣ. ಗೌಡ್ರು ನಿಜವಾಗ್ಲೂ ಅವ್ರ ಹೆಂಡ್ತಿನ ತುಂಬಾ ಪ್ರೀತಿ ಮಾಡ್ತಾರೆ. ಬಾಬಣ್ಣ 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 ಐ ಲವ್ ಯು. ಐ ಲವ್ ಯು ಟು. ಬಾಬಣ್ಣ ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು. ಇವ್ರು ಒಂದ್ಸಲ ಹೇಳೋದೇ ವೇಸ್ಟು, ಅಂಥದ್ರಲ್ಲಿ ಮೂರ್ ಸಲ ಐ ಲವ್ ಯು ಅಂತ ಹೇಳ್ತಿದಾರಲ್ಲ. ಪುಟ್ಟಮಲ್ಲಿ ಅವ್ರಿಗೆ ಏನಾಗಿದೆ? ಆಮೇಲೆ ಪುಟ್ಮನಿ ಇನ್ನೊಂದ್ಸತಿ ಹೇಳು. ಐ ಲವ್ ಯು. ಲವ್ ಯು ಟು. ಅಲ್ಲ ಪುಟ್ಮನಿ ಹಾಕು ಇನ್ನೊಂದ್ಸತಿ. ಬಾಬಣ್ಣ ಐ ಲವ್ ಯು. ಸಾಕು ಬಿಡಮ್ಮೆ, ರಾತ್ರಿಗೆ ಬಂದ್ಮೇಲೆ ಪುನಃ ಚೂರು ಹಚ್ಕೊಳ. ಆಮೇಲೆ ಪುಟ್ಮಲ್ಲಿ ಒಳಕ್ ಹೋಗು, ಕಾಗಗಳು ಪಿಂಡ ತಿನ್ನ ಕಾಯ್ತಾ ಇರ್ತವೆ. ಬಾಬಣ್ಣ ಐ ಲವ್ ಯು. ರೀ ಗೌಡ್ರೆ ನಿಂತ್ಕೊಳ್ರಿ. ಅಲ್ಲ ರೀ, ಈ ರೀತಿ ಬೀದಿಲಿ ನಿಂತ್ಕೊಂಡು ಒಬ್ಬ ಮುಗ್ಧ ಹಳ್ಳಿ ಹುಡುಗಿ ಪುಟ್ಟಮಲ್ಲಿ ಅವ್ರ ಕೈಲಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳಿಸ್ತಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಓ ಅಣ್ಣಪ್ಪನವ್ರೆ, ನನ್ನ ಹೆಂಡ್ರ ಕಲಿ ನಾನು ಐ ಲವ್ ಯು ಅಂತ ಹೇಳ್ಸೋರೆ ನಿಮ್ಮ ಗಂಟ್ಲಲ್ಲಿ ಯಾಕೆ ಕಿಚ್ ಕಿಚ್ಚು? ಹೇಳ್ಕೊಳ್ರಿ, ಆದ್ರೆ ಮನೆ ಒಳಗೆ ಹೇಳ್ಕೊಳ್ಳಿ. ಬೀದಿಲೆಲ್ಲ ಹೇಳಕ್ಕಿದ್ದೇನೆ ಫಾರಿನ್ ಏನ್ರಿ? ಅಣ್ಣಪ್ಪನವ್ರೆ, ನನ್ನ ನೂರೇ ನನಗೆ ಫಾರಿನು, ನಮ್ಮ ಹೊಟ್ಟೆ ನನಗೆ ಸ್ವಿಟ್ಜರ್ಲ್ಯಾಂಡು, ನನ್ನ ಹೆಂಡ್ರಿ ನನಗೆ ಏಂಜಲ್. ಅಲ್ಲ ನಾ ಯಾರು ಹೇಳಿಸ್ಕೊತೀನಿ, ಅದೆಲ್ಲ ಕೇಳೋಕ ನೀವ್ಯಾರ? ಈಗ ನೀವು ಮಧುರ ಅವ್ರಿಗೆ ಸಿಕ್ಕ ಜಾಗದಲ್ಲೆಲ್ಲ ಡಾರ್ಲಿಂಗು, ಸ್ವೀಟ್ ಔಟು, ಬೇಬಿ ಅಂತೆಲ್ಲ ಹೇಳ್ತಿದಾರಲ್ಲ, ನಿಮ್ಮ ಮಧ್ಯೆ ನಾನು ಕಡ್ಡಿ ಎಲ್ಲಾಡ್ಸಕ್ ಬಂದನ. ಕಡ್ಡಿ ಎಲ್ಲಾಡ್ಸಕ್ ಬಂದ್ರೆ ಕಡ್ಡಿನೇ ಮೂರ್ ತಾಕ್ಬಿಡ್ತೀನಿ. ಅಯ್ಯ ನಿಮ್ದೆಲ್ಲ ಬರೀ ಬಾಯಿ ಮಾತು, ಕೈಲಿ ಏನೂ ಆಗಲ್ಲ ಅಂತ ನನಗೆ ಚಂದಾಗ ಗೊತ್ತು. ಹೋಗಿ ಪಾತ್ರ ಪಕಡ ಇದ್ರು ತೊಳ್ಕೊಳ್ಳಿ. ಹೋಗಿರೋ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮಾರೋರ್ಗೆ ಇಷ್ಟೊಂದು ಕೊಬ್ಬು ಬಂದ್ಬಿಟ್ಟಿದ್ಯಾ? ಅಣ್ಣ ಗೌಡ್ರು ಅವ್ರ ಹೆಂಡ್ತಿಗೆ ಐ ಲವ್ ಯು ಅಂದ್ರೆ ನೀವ್ ಯಾಕೆ ಒಳ್ಳೆ ಹಸಿ ಮೆಣಸಿನ್ಕಾಯಿ ತಿಂದವ್ರಂಗ್ ಆಡ್ತಿದ್ದೀರಾ? ಇಷ್ಟಕ್ಕೆಲ್ಲ ಕಾರಣ ಪುಟ್ಟಮಲ್ಲಿ ಅವರು. ಅವ್ರು ಯಾಕೆ ಗೌಡ್ರಿಗೆ ಐ ಲವ್ ಯು ಅಂತ ಹೇಳಿದ್ರು? ಅವ್ರನ್ನೇ ಕೇಳ್ಬಿಡ್ತೀನಿ. ಬಾಬು ಮೊದ್ಲು ಈ ಜ್ಯೂಸ್ ಕುಡಿ, ಆಮೇಲೆ ಓದ್ಕೊ. ನೀ ಕುಡಿ ಕುಡಿ. ಅತ್ತಿಯಮ್ಮ, ಇವತ್ ನೀವು ಸಾನೆ ಖುಷಿಯಾಗಿದ್ದೀರಲ್ವಾ? ಅಣ್ಣಯ್ಯನು ಸಾನೆ ಪ್ರೀತಿಯಿಂದ ಮಾತಾಡ್ತಿದ್ರು. ಅವ್ರು ಯಾವಾಗೂ ಪ್ರೀತಿಯಿಂದಾನೇ ಮಾತಾಡಿಸ್ತಾರೆ. ಆದ್ರೆ ಇವತ್ ಸ್ವಲ್ಪ ಜಾಸ್ತಿ ಪ್ರೀತಿಯಿಂದ ಮಾತಾಡ್ತಿದ್ರು ತಾನೆ? ಕೂಸು, ನೀನಿನ್ನ ಚಿಕ್ಕವನು, ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ಆಯ್ತು ಬಿಡಿ ಅತ್ತಿಯಮ್ಮ, ನೀವು ಖುಷಿಯಾಗಿದ್ದೀರ ತಾನೆ? ನಂಗೊಂದ್ ಡಜನ್ ಬಾಳೆಹಣ್ಣು ತಿನ್ನಂಗಾಯ್ತು. ನುಲ್ಗ ಚಿಕ್ಕಿ. ಈಗಿನ ಮಕ್ಳು ಸಾನೆ ಹುಷಾರು, ಅವ್ರನ್ನ ಸುಧಾರಿಸೋದೇ ಕಷ್ಟ. ಮಕ್ಕಳನ್ನ ಸುಧಾರಿಸಬಹುದು ಪುಟ್ಟಮಲ್ಲಿ ಅವರೇ, ಆದ್ರೆ ಕಳ್ಳನ ಮಕ್ಕಳನ್ನ ಸುಧಾರಿಸೋದು ಕಷ್ಟ. ಚಂದನವ್ರೆ, ಯಾರ ಬಗ್ಗೆ ಹೇಳ್ತಾ ಇದೀರಿ? ಯಾರ ಬಗ್ಗೆನಾದ್ರೂ ಆಗ್ಲಿ, ಒಬ್ಬ ಕೆಟ್ಟ ವ್ಯಕ್ತಿಗೆ, ಯೋಗ್ಯತೆ ಇಲ್ದಿರೋ ವ್ಯಕ್ತಿಗೆ ಬೀದಿಲಿ ನಿಂತ್ಕೊಂಡು ನೀವು ಐ ಲವ್ ಯು ಅಂತ ಹೇಳಿದ್ದು ಸರಿನಾ? ಮಾಯ್ಕಾರ ಏನಿದು ಅಪಸ್ವರ? ಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಕೋಪದ ಸ್ವರ. ನೀವು ಈ ರೀತಿ ನಡ್ಕೊಂಡಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಚಂದನವ್ರೆ, ಹಂಗೆ ಹೇಳೋಕ್ಕೂ ಕಾರಣ ಅದೇನಿ? ಕಾರಣ ಏನು ಅಂತ ನನಗೆ ಗೊತ್ತು ಪುಟ್ಟಮಲ್ಲಿ ಅವರೇ. ಆ ಗೌಡ್ರು ನಿಮ್ಮನ್ನ ಈ ರೀತಿ ಹೇಳು ಅಂತ ಹೆದರಿಸಿರ್ತಾರೆ. ಗುರ್ತು ಅನ್ನಿ, ನಮ್ ಬಾಬಣ್ಣ ಪ್ರೀತಿಸ್ತಾರೆ ಹೊರ್ತು ಎದುರಿಸಲ್ಲ. ಹಂಗೆ ಹೇಳೋದಕ್ಕೂ ಸರತನೇನಿ? ಏನ್ ಷರತ್ತು? ಅದು ಎಲ್ರ ಮುಂದೆ ಬಾಬಣ್ಣ ಐ ಲವ್ ಯು ಅಂತ 3 ಸಲ ಹೇಳಿದ್ರೆ ನಂಗೆ ಉಂಗ್ರ ಕೊಡ್ಸ್ತಾರೆ. ಪುಟ್ಟಮಲ್ಲಿ ಅವರೇ, ಒಂದೇ ಒಂದು ಕಿತ್ತೋದು ಉಂಗ್ರಕ್ಕೋಸ್ಕರ ನೀವು ಬಲಿ ಆಗ್ತೀರಾ. ಅವ್ರು ಕೊಡೋ ಉಂಗುರದಲ್ಲಿ ಚಿನ್ನಕ್ಕಿಂತ ಹೆಚ್ಚಾಗಿ ತಾಮ್ರನೇ ಇರುತ್ತೆ. ನಮ್ ಬಾಬಣ್ಣ ಕೊಡೋದು ತಾಮ್ರದ ಉಂಗ್ರ ಅಲ್ಲ, ವಜ್ರದ ಉಂಗ್ರಾನಿ. ವಜ್ರದ ಉಂಗ್ರನ? ಇದನ್ನ ನೀವು ನಂಬ್ತೀರಾ? ನಂಬೇಡಿ ಪುಟ್ಟಮಲ್ಲಿ ಅವರೇ, ಅವ್ರು ಕೊಡೋದು ವಜ್ರದ ಉಂಗ್ರ ಅಲ್ಲ, ಜಲ್ಲಿಕಲ್ ಉಂಗ್ರ. ಅಂತ ನೀಚ ಮನುಷ್ಯ. ನಮ್ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವ್ರ ಮೇಲೆ ನಂಗೆ ಸಾನೆ ನಂಬಿಕೆ ಇದೆ. ಅವರು ನನಗೆ ವಜ್ರದ ಉಂಗ್ರ ಕೊಡ್ತಾರೆ. ಅಟ್ಟಿಲಿ ಮಾಡಕ್ಕೆ ನಂಗೆ ಸಾನೆ ಕೆಲಸ ಇದೆ. ಮೊದ್ಲು ಒಂಡಿ, ಇಲ್ಲಾಂದ್ರೆ ನಾನೇ ಹೋಯ್ತೀನಿ ಬಿಡಿ. ಪುಟ್ಟಮಲ್ಲಿ ಅವರೇ, ಆ ಗೌಡ್ರು ಉಂಗುರದ ಆಸೆ ತೋರಿಸಿ ನಿಮ್ಮನ್ನ ಬುಗುರಿ ತರ ಆಡಿಸ್ತಿದ್ದಾರೆ.
ಅವ್ರ ಹತ್ರ ಇರೋ ಚಾವಟಿನ ನಾನು ಕಿತ್ಕೊಂಡು ಅವ್ರನ್ನ ಬುಗ್ರಿ ಥರ ಆಡಿಸ್ತೀನಿ. ಅವ್ರ ಉಂಗ್ರ ತಂದು ಕೊಡಕ್ ಮುಂಚೆ ನಾನು ಉಂಗ್ರ ತಂದು ನಿಮ್ಮ ಕೋಮಲವಾದ ಬೆರಳಿಗೆ ಹಾಕ್ತೀನಿ. ಯಾರ್ ಬೆಳಿಗ್ಗೆ ಅಂಕಲ್? ಇನ್ನೊಬ್ಬ ಇದೆಯಾ ಅನ್ನೋದೇ ಮರ್ತ್ಬಿಟ್ಟಿದ್ದೆ ಕಣ. ನಾನು ಇನ್ನು ಹೋಗಿ ಬರ್ತೀನಪ್ಪ. ಬರ್ಬೇಡಿ, ಹೋಗ್ಬಿಡಿ. ಹಲೋ ಪ್ರೇಮ್, ಹೇಗಿದ್ಯಾ? ನಾನು ಸಹಾಯ ಕೇಳೋಕ್ಕೆ ಫೋನ್ ಮಾಡಿದ್ದೀನಿ ಅಂತ ನಿಂಗೆ ಗೊತ್ತಾಗೋಯ್ತಾ? ಹೇಗೋ ಇದೆಲ್ಲ? ಆಯ್ತಪ್ಪ ಆಯ್ತು, ನೀನು ಬೈಬೇಡ ಕಣ ಪ್ಲೀಸ್. ನೋಡು, ನನಗೆ ಅರ್ಜೆಂಟಾಗಿ 50,000 ರೂಪಾಯಿ ಸಾಲ ಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಪ್ಪ. ನೀವು ಕೊಟ್ಟಂಗೆ ಅವ್ರು ಇಸ್ಕೊಂಡಂಗೆ. ಕರೆಕ್ಟಾಗಿ ಹೇಳಿದ್ಯಲ್ಲ ಚೋಟು. ಆ ಮನುಷ್ಯ ಯಾವಾಗ ಸಾಲ ತೀರಿಸ್ಲಿಕ್ಕೆ? ಅವ್ರ ಹತ್ರ ಸಾಲ ತಗೊಂಡವ್ರು ಸತ್ತಾಗೆ. ಒಂದು ನಿಮಿಷ ಇರೋ, ನಿಂಗೆ ಮಾಡ್ತೀನಿ. ಸಾಲ ತಗೊಂಡವನ್ಗೆ ಹೇಗೆ ತೀರಿಸ್ಬೇಕಂತ ಗೊತ್ತಿಲ್ವೇನು? ಗೋಲ್ಡ್ ಉಂಗ್ರ ಹಾಕೊಂಡು ನನ್ನ ಮುಂದೆ ಬಿಲ್ಡಪ್ ಕೊಡ್ತಾ ಇದೆಯಾ? ರೋಲ್ಡ್ ಗೋಲ್ಡ್ ಆಗ್ಲಿಕ್ಕೆ ನನ್ನನ್ನೆಂತ ನೀವಂತ ನೆನ್ಸಿದ್ದೀರಾ? ಇದು 100% ಪ್ಯೂರ್ ಗೋಲ್ಡ್ ಅಂಡ್ ಡೈಮಂಡ್ ಡ್ರಿಂಕ್ಸ್. ರಾಕಿ, ನಿಜ ಹೇಳ್ತಿದ್ಯೇನಾ? ಬೇಕಾದ್ರೆ ನೋಡ್ಕೊಳ್ಳಿ. ರಾಕಿ ರಾಕಿ, ಇದ್ರಲ್ಲಿ ಒಂದೇ ಒಂದು ಉಂಗ್ರ ನನಗೆ ಕೊಡ. ಕೊಡ್ತೇನೆ. ಓನ್ಲಿ 50,000. ರಾಕಿ, ಸದ್ಯಕ್ಕೆ ನನ್ನ ಹತ್ರ 50 ರೂಪಾಯಿ ಇದೆ. ಇದನ್ನ ಇಟ್ಕೋ, ಇನ್ನು ಉಳಿದ ಆಮೇಲೆ ಕೊಡ್ತೀನಿ. ಓ ಅಣ್ಣಪ್ಪ, ನಾನು ಆಪು ಮೆಂಟಲ್ ಆಗಿರ್ಬೋದು, ಉಳ್ಳಲ್ಲ. ಒಂದು ಕೆಲಸ ಮಾಡಿ, ಈ 50ರ ಜೊತೆಗೆ ನಾನು 50 ಸೇರಿಸಿ ಕೊಡ್ತೇನೆ. ತಗೊಳ್ಳಿ ನಿಮ್ಗೆ ಟಿಪ್ಸ್. ರಾಕಿ ರಾಕಿ, ಮಧುರನ್ಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ ಕಣೋ, ಆದ್ರೆ ಇದುವರೆಗೂ ಕೊಡಕ್ಕಾಗ್ಲಿಲ್ಲ. ನೀನು ಈ ಉಂಗ್ರ ಕೊಟ್ಟಿದ್ರೆ ಅವಳಿಗೆ ಇದನ್ನ ಕೊಟ್ಟು ಖುಷಿ ಪಡಿಸೋಣ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡು. ಈಗ ನೀವು ರಿಂಗ್ ಕೇಳಿದ್ದು ಮಧುರ ಬಾಬಿಗ? ಮಧುರ ಬಾಬಿ ಹೆಸರು ಹೇಳಿದಕ್ಕೋಸ್ಕರ ಮಾತ್ರ ಈ ರಿಂಗನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಆದ್ರೆ ನನ್ನ ಸಾಲವನ್ನು ಪುನಃ ತೀರಿಸಬೇಕು. ಖಂಡಿತ ಕೊಟ್ಬಿಡ್ತೀನಪ್ಪ. ಕ್ಯಾಚ್ ಕ್ಯಾಚ್ ಕ್ಯಾಚ್. ರಾಕಿ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂತ ಫ್ರೆಂಡ್ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಈ ರಿಂಗ್ ಕೊಟ್ಟದಕ್ಕೆ ಬಗ್ಗೆ ಥ್ಯಾಂಕ್ ಯು ಸೋ ಮಚ್. ಬೇರೆ ಎಂತ ಇಲ್ವಾ? ಹೌದಲ್ಲ? ಐ ಲೈಕ್ ಇಟ್. ಮಲ್ಲಿಯವರೇ, ಈ ಉಂಗ್ರ ನಿಮ್ಮ ಬೆರಳಿಗೆ, ನಿಮ್ಮ ಪ್ರೀತಿ ನನ್ನ ಕೊರಳಿಗೆ. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ, ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ. ಬೆಳ್ಳಿ ಕಾಲುಂಗ್ರ ಅಲ್ಲ ಪುಟ್ಮಲ್ಲಿಯವರೇ, ವಜ್ರದುಂಗ್ರ. ಚಂದನ್ ಅವ್ರೆ, ಯಾನ್ ಹೇಳ್ತಾ ಇದೀರಿ? ನಮ್ಮ ಮಾಮಣ್ಣ ಇನ್ನ ವಜ್ರದ ಉಂಗ್ರ ತಂದ್ಕೊಟ್ಟಿಲ್ಲ. ತಂದ್ಕೊಟ್ಟಾದ್ಮೇಲೆ ಸುಂದರ ಕಾಣಿಸ್ತೀನಿ. ನೀವೇನ್ ಹಾಕೊಳ್ಳಿಲ್ಲ ಅಂದ್ರೂ ಸುಂದರವಾಗಿ ಕಾಣ್ತೀರ ಪುಟ್ಮಲ್ಲಿಯವರೇ. ನಿಮ್ ಸುಂದರವಾದ ಬೆರಳಿನ ಉಂಗ್ರ ಇಲ್ಲಿದೆ ಅಂದೆ. ಇದು ನನ್ನ ಉಂಗ್ರವಾ? ಹೌದು ಪುಟ್ಮಲ್ಲಿಯವರೇ, ನಿಮ್ದೇ ಉಂಗ್ರ. ನಂದು ಯಾವ್ದು ವಜ್ರದ ಉಂಗ್ರ ಇಲ್ವಲ್ಲ? ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಬೇಕಿದ್ರೆ ಈ ಉಂಗ್ರ ಸ್ಮೆಲ್ ನೋಡಿ, ನೀವು ಮಾಡೋ ರಾಗಿ ಮುದ್ದೆ ವಾಸನೆ ತರನೇ ಇದೆ. ಆದ್ರೆ ಇಂಥ ಉಂಗ್ರ ನಂತೂ ಇಲ್ಲ ಅನ್ನಿ. ಈ ಉಂಗ್ರ ನಿಮ್ದಲ್ಲ ಅಂದ್ಮೇಲೆ ನಿಮ್ಮ ಮನೆ ತುಳಸಿ ಕಟ್ಟೆ ಮುಂದೆ ಹೇಗ್ ಬಿದ್ದಿರ್ತಿತ್ತು? ತುಳಸಿ ಕಟ್ಟೆ ತಗೋ ಬಿದ್ದಿತ್ತ? ಹೌದು ಪುಟ್ಮಲ್ಲಿಯವರೇ, ನಾನು ಪ್ರತಿದಿನ ನಿಮ್ಮ ಮನೆಗೆ ಬರುವಾಗ ನಿಮ್ಮ ಮನೆ ತುಳಸಿ ಗಿಡಕ್ಕೆ ಒಂದು ನಮಸ್ಕಾರ ಹಾಕ್ಬಿಡ್ತೀನಿ. ಇವತ್ತು ನಮಸ್ಕಾರ ಹಾಕೋಣ ಅಂತ ಬಗ್ಗಿದ್ನ ಈ ಉಂಗ್ರ ಸಿಕ್ಬಿಡೋದ? ಆದ್ರೆ ಈ ಉಂಗ್ರ ನಂದಲ್ಲ ಅನ್ನಿ, ಯಾರ ಬಿಡಿಸ್ಕೊಂಡು ಹೋಗಿರ್ಬೇಕು. ಒಂದ್ ಕೆಲಸ ಮಾಡಿ, ಬಜ್ರಂಗಿ ಇನ್ಸ್ಪೆಕ್ಟರ್ಗೆ ಇದನ್ನ ಕೊಟ್ಬಿಡಿ. ಕಳ್ಕೊಂಡಿರೋರ್ಗೆ ಹುಡುಕಿ ಕೊಡ್ತಾರೆ. ಪುಟ್ಮಲ್ಲಿಯವರೇ, ನಾಯಿ ಮೂಳೆ ತಿನ್ನೋದನ್ನ ಬಿಡ್ಬೋದು, ಆದ್ರೆ ಆ ಇನ್ಸ್ಪೆಕ್ಟರ್ ಬಜರಂಗಿ ಬೀಡ ತಿನ್ನೋದನ್ನ ಬಿಡಲ್ಲ. ಈ ಉಂಗ್ರ ಏನಾದ್ರೂ ಅವ್ರಿಗೆ ಸಿಕ್ಕಿದ್ರೆ ಅವ್ರ ಹೆಂಡತಿಗೆ ತಗೊಂಡೋಗಿ ಕೊಡ್ತಾರೆ ಅಷ್ಟೇ. ಇದು ನಿಮ್ಮನೆ ಮುಂದೆ ಸಿಕ್ಕಿರೋದ್ರಿಂದ ಇದು ನಿಮ್ದೇ ಉಂಗ್ರ. ಚಂದನ್ ಅವ್ರೆ, ನೀವೆಂತ ನಿಯತ್ತಿನ ಮನುಷ್ಯ ರೀ. ನೀವು ತಿಳ್ಕೊಂಡಿರೋಷ್ಟು ನಿಯತ್ ನನಗಿಲ್ಲ, ಆದ್ರೆ ನಿಮ್ ಪ್ರೀತಿನ ಪಡ್ಕೊಳ್ಳೋಕೋಸ್ಕರ ನಿಯತ್ತನ್ನೇ ಮೀರ್ಸೋ ನಿಯತ್ತು ನನಗಿದೆ. ಚಂದನ್ ಅವ್ರೆ, ಯಾಕೆ ಸುಮ್ಮನೆ ನಿಂತ್ಕೊಬಿಟ್ರಿ? ಪುಟ್ಮಲ್ಲಿಯವರೇ, ಈ ಉಂಗ್ರನ ನಿಮ್ ಬೆರಳಿಗೆ ತೊಡಸ್ಲಾ? ಆಕೆ ಬಂಗಾರದಿಂದ ಬಣ್ಣಾನ ತಂದ, ಸಾರಂಗದಿಂದ ನಯನಾನ ತಂದ. ಕೊಡಿ, ಇದನ್ನ ತೊಳ್ದ್ಬಿಟ್ಟು ಹಾಕತೀನಿ. ಟಾಂಕು ಚಂದನ್ ಅವ್ರೆ. ಪುಟ್ಮಲ್ಲಿಯವ್ರಿಗೆ ಆಗಿರೋ ಖುಷಿ ನೋಡ್ತಾ ಇದ್ರೆ ಜೇನುತುಪ್ಪದ ಡಬ್ಬನೇ ಬಾಯಿಗೆ ಬಂದು ಬಿದ್ದಷ್ಟು ಸಂತೋಷ ಆಗ್ತಿದೆ. ಈ ಖುಷಿಗೆ ಪುಟ್ಮಲ್ಲಿಯವ್ರು ನನ್ನನ್ನ ನಾಚಿಕೆ ಆಗುತ್ತೆ. ರೀ
ಒಳಗ್ ಬರ್ಬೇಕಂತ ಬೆಲ್ ಮಾಡ್ಕೊಂಡ್ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ? ಗೂಳಿ ನುಗ್ದಂಗ್ ನುಗ್ಗಿದಿರಲ್ಲ, ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಸಾರಿ ಮಧುರ ಬಾಬಿ, ಬೆಲ್ ಹೊಡ್ಕೊಂಡೇ ಬರ್ಬೇಕಂತ ಮಾಡಿದ್ದೆ. ಅದೇ ನಿಮ್ಮ ಮನೆಯಲ್ಲಿ ಇರೋದು ಗಂಟೆ ಅಲ್ವಾ? ಗಂಟೆ ಹೋದ್ರೆ ನನಗೆ ಎಂತ ಕೂಡ ಶಾಕ್ ಸಿಕ್ಕುದಿಲ್ಲ. ಅದೇ ಗೌಡ್ರ ಮನೆ ಬೆಲ್ಲ ನೋತಿದ್ರೆ ಕಂಡಾಬಟ್ಟೆ ಶಾಕ್ ಸಿಗ್ತದೆ. ವಿಷಯ ಏನು ಅಂತ ಹೇಳ್ರಿ. ವಿಷಯ ಏನು ಅಂತ ಹೇಳಿ. ವಿಷಯ ಹೇಳಿ ಅಂದ್ರೆ ಕೈನೇ ನೋಡ್ತಿದ್ದೀರಾ? ಏನಿದೆ ಇಲ್ಲಿ? ಬಾಬಿ, ನಿಮ್ಮ ಬೆರಳಲ್ಲಿ ಡೈಮಂಡ್ ರಿಂಗ್ ಕಾಣ್ತಾ ಇಲ್ಲ? ಡೈಮಂಡ್ ರಿಂಗ? ಡೈಮಂಡ್ ರಿಂಗ್ ನಾನಲ್ಲಿಂದ ಹಾಕೊಳ್ಳಿ? ಜಾನಿ ಬಾಯಿ ನಿಮ್ಗೆ ತಂದು ಕೊಟ್ಟಿಲ್ವಾ? ಜಾನಿ ಡೈಮಂಡ್ ರಿಂಗ್ ತಂದು ಕೊಡ್ತಾರ? ಮದ್ವೆ ಆದಾಗ್ಲಿಂದ ಒಂದ್ ಪೇರ್ ಗಾಜಿನ ಬಳೆನೆ ಕೊಟ್ಟಿಲ್ಲ, ಇನ್ನು ಡೈಮಂಡ್ ರಿಂಗ್ ಕೊಡ್ತಾರ? ಡೈಮಂಡ್ ರಿಂಗ್ ಕೊಡಕ್ ಅಷ್ಟೊಂದು ದುಡ್ಡು ಅವ್ರ ಹತ್ರ ಎಲ್ಲಿಂದ ಬರುತ್ತೆ? ಬಾಬಿ, ಅವ್ರದ್ದು ದುಡ್ಡಿಲ್ಲ ಅಂತ ನನಗೆ ಗೊತ್ತುಂಟು. ನನ್ನ ಬುಡಿಜಿಗೆ ಒಂದೇ ಒಂದು ಗಿಫ್ಟ್ ಕೊಡ್ಬೇಕು ಪ್ಲೀಸ್. ನನ್ನಿರುವ ಡೈಮಂಡ್ ರಿಂಗ್ ಅನ್ನ ನನಗೆ ಕೊಡಂತ ಕೇಳಿದ್ರು, ಅದಕ್ಕೆ ನಾನು ಸಾಲದ ರೂಪದಲ್ಲಿ ಅವರಿಗೆ ರಿಂಗ್ ಕೊಟ್ಟುಬಿಟ್ಟೆ. ಏನು ಜಾನಿ ನಂಗೆ ಗಿಫ್ಟ್ ಕೊಡಕ್ಕೆ ನಿಮ್ಮ ಹತ್ರ ರಿಂಗ್ ತಗೊಂಡ್ರಾ? ಈ ವಿಷಯ ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ. ಜಾನಿ, ನೀವು ಎಷ್ಟು ಒಳ್ಳೆಯವರು. ಅವರೆಂತ ಒಳ್ಳೆಯವರು? ಒಳ್ಳೆಯವ ನಾನು ಸಾಲ ಕೊಟ್ಟಿದ್ರು ವಾಪಸ್ ಸಿಗುದಿಲ್ಲ ಅನ್ನುವ ಭರವಸೆ ಇಲ್ದಿದ್ರು ನಾನು ಅವರಿಗೆ ಸಾಲ ಕೊಟ್ಟಿದ್ದೇನಲ್ಲ, ಸೊ ನಾನು ಒಳ್ಳೆಯವನು. ಇಲ್ಲ ರಾಕಿರೇ ಅವರೇ, ಇಷ್ಟೊಂದು ವರ್ಷ ಆದ್ಮೇಲೆ ನಂಗೆ ಗಿಫ್ಟ್ ಕೊಡಕ್ಕೆ ನಿಮ್ಮ ಹತ್ರ ಸಾಲ ಮಾಡಿದಾರಂದ್ರೆ ನಿಮ್ಮ ಹತ್ರ ಋಣ ಇಟ್ಕೊಳ್ಳಲ್ಲ, ನಿಮ್ಮ ಸಾಲನ ಖಂಡಿತವಾಗ್ಲೂ ತೀರಿಸ್ತಾರೆ. ಐ ಲೈಕ್ ಇಟ್ ಮಧುರ ಬಾಬಿ, ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಉಂಟು. ಅವರು ನನ್ನ ಸಾಲ ಕೊಡದಿದ್ರು ನೀವು ನನಗೆ ಕೊಡ್ತೀರಂತ ಗೊತ್ತುಂಟು. ಅಯ್ಯೋ, ದುಡ್ಡಿನ ವಿಷಯ ಬಿಡಿ, ನಾ ಹೇಳ್ದಂಗ್ ಮಾಡ್ತೀರಾ ಪ್ಲೀಸ್? ಎಂತ ಮಾಡ್ಬೇಕು ಹೇಳಿ ಬಾಬಿ, ನೀವು ಹೇಳಿದ್ರೆ KRS ನ ಮೇಲಿಂದ ಕೆಳಗೆ ಆಡ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ. ಈ ರಿಂಗ್ ವಿಷಯ ಗೊತ್ತು ಅಂತ ಅವ್ರಿಗೆ ಹೇಳ್ಬೇಡಿ. ಎಂತದಕ್ಕೆ? ಅವ್ರು ನಂಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ತಿರೋ ವಿಷಯ ಸರ್ಪ್ರೈಸ್ ಆಗಿ ಉಳಿಯಲ್ಲ, ಅದಕ್ಕೆ. ಕರೆಕ್ಟ್ ಆಗಿ ಹೇಳಿದ್ರಲ್ವಾ? ಓಕೆ ಬಾಬಿ, ಅವ್ರ ಹತ್ರ ನಾನು ಯಾವ ವಿಷಯವನ್ನು ಹೇಳುದಿಲ್ಲ. ಐ ಲೈಕ್ ಇಟ್. ಅಡ ಬಾಳೆಹಣ್ಣು ಓದ್ಕೊಳ್ಳೋದು ಬಿಟ್ಬಿಟ್ಟು ಇದು ಕಡೆ ಹೋಯ್ತಾರ, ಸುಮ್ಮನೆ ಅಲಿತಾ ಇದೆ. 24 ಗಂಟೆ ಓದ್ಕೊಂಡೆ ಕೂತ್ಕೊಂಡ್ರೆ ನಾನು ನಿಂತರ ಆಗ್ಬಿಡ್ತೀನಿ. ಅದಕ್ಕೆ ಓಡಾಡ್ತಾ ಇದ್ದೀನಿ. ನನ್ನೇ ಆ ಥರ ಈ ಥರ ಅಂತ ಮಾತಾಡ್ತೀಯ? ಆ ತರ ಈ ತರ ಏನಿಲ್ಲ, ಜುಪ್ತಿ ಎಂದಿ. ಅಡ ನಂಜನ್ ಕೂಡ ಅಷ್ಟು ಬಾಳೆ ಅಣ್ಣನಿಗೆ ಜಿಪ್ಣ ಅಂದಯ್ಯ. ಮಗನೇ, ಈ ಸತಿ ದುಮ್ಕಿ ಹೊಡಿ, ತಗೊಂಡು ಮಠಕ್ಕೆ ಸೇರಿಸ್ಬಿಡ್ತೀನಿ. ನಿಂತ ಇರೋ ಬದಲು ಮಠದಲ್ಲಿರೋದೇ ವಾಸಿ. ಏನು ಮಠಕ್ಕೆ ಸೇರ್ಕೊಂಡು ಇಟ್ಕೊಳ್ಳಿ, ದೊಡ್ಡ ಮಠಾಧಿಪತಿ ಆಗ್ಬಿಟ್ಟಯ್ಯ. ನಾನು ಇಲ್ದೆ ನೀನು ಭಿಕ್ಷಾಧಿಪತಿ ಆಯ್ತದೆ. ನನ್ನೇ ಭಿಕ್ಷಾಧಿಪತಿ ಅಂದಿಯಾ? ತಡಿ, ಅವ್ವಯ್ಯಂಗ್ ಫೋನ್ ಮಾಡ್ತೀನಿ. ತಂಡಿಗೆ ಎದ್ರಲ್ಲ, ದಾಳಿಗೆ ಎದ್ರಲ್ಲ, ನಿಮ್ಮ ಅವ್ವನು ಫೋನ್ ಮಾಡಿ ಎದ್ರಕೊಂಡ್ಬಿಟ್ಟನ. ಪರೀಕ್ಷೆ ಮುದ್ಮೇಲೆ ರಜೆ ಬರ್ತದಲ್ಲ, ಅವಾಗ ಊರ್ಗ್ ಹೋದಾಗ ಅವ್ವಯ್ಯಂಗ್ ಕುಡಿಸ್ಕೊಂಡು ಎಲ್ಲಾ ವಿಷಯ ಹೇಳ್ತೀನಿ. ಆಮೇಲೆ ದೂರದಲ್ಲಿ ಕುತ್ಕೊಂಡು ಕುರುಕ್ಷೇತ್ರ ನೋಡ್ತೀನಿ. ಪುಟ್ಮಲಿ ಬಾಬಣ್ಣ, ಪುಟ್ಮಲಿ ಬಾಬಣ್ಣ, ಪುಟ್ಮಲಿ. ನೀವಿಬ್ರು ಹಿಂಗೆ ನಿಂತ್ಕೊಂಡಿದ್ರೆ ನಾನು ಉಸಿರು ಕಟ್ಕೊಂಡ್ಬಿಡ್ತಾರೆ. ಇಬ್ರು ದೂರ ಹೋಗಿ. ಓದ್ತಿದ್ದು ಮೋಟ್ರಿಗೆ ಕಾಯಿ ಸುಟ್ಟೋದಂಗ ಆಯ್ತು. ಆಮೇಲೆ ಪುಟ್ಮಲಿ ಉಣ್ಣಕ್ಕೆ ಏನ್ ಮಾಡಿದೆ ಆಮೆ? ಬಾಬಣ್ಣ, ಉಣ್ಣ ವಿಷಯ ಆಮೇಲೆ ಮಾತಾಡವು. ಈಗ ಆಗಲ್ಲ, ಮೊದ್ಲು ಒಟ್ಟಿಗಿಟ್ಟು. ಬಾಬಣ್ಣ, ನಾ ಹೇಳೋದು ನಾವು ಸಿಕ್ಕೇಳಿ. ಅದ್ಯಾನ್ ಹೇಳು? ನಾನು ನಿಮಗೆ ಸರ್ಪ್ರೈಸ್ ಕೊಡವ ಅನ್ಕೊಂಡಿದ್ದೀನಿ. ಅದೇ ಚೈನೀಸ್ ಐಟಮ್ ಮಾಡಿದೆ ಆಮೆ? ಅಲ್ಲ ಬಾಬಣ್ಣ, ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಅದು ಸರ್ಪ್ರೈಸ್ ಅಲ್ಲ ಕಮ್ಮೆ, ಸರ್ಪ್ರೈಸ್. ಹಿಡಿದ್ರೆ ಚಾಡ. ಅದ್ಯಾಕೆ ಸರ್ಪ್ರೈಸ್ ಹೇಳು? ಯಾನ ಇದು? ಅಯ್ಯೋ, ನಿನ್ನ ಸುಂದರವಾದ ಕೈಗಳ ಅದೇ ಕೈಗಳಿಂದ ತಾನೆ ನೀನು ರುಚಿ ರುಚಿಯಾದ ಅಡುಗೆ ಮಾಡಾಕದು. ಕೈಯಲ್ಲಿ ಏನದು ಹೇಳಿ? ಓ, ನಿನ್ನ ಕೋಮಲವಾದ ಸುಂದರವಾದ ಬೆಳ್ಳಗಳವ. ಬಾಬಣ್ಣ, ಆ ಬೆಳ್ಳಲ್ಲಿ ಏನಿದ್ದು ನೋಡಿ ಹೇಳಿ. ಉಗುರು ಬಣ್ಣ ಅದೇ. ಬಾಬಣ್ಣ, ಉಗುರು ಬಣ್ಣದ ಕೆಳಗೆ ಏನದ ಹೇಳಿ? ಕಾಲಿ ಕೈ ಅದೇ. ಶ್ರೀರಾಮ, ನಾನು ವಜ್ರದುಂಗ್ರ ಎಲ್ಲಾಯ್ತು? ಆಮೆ ಪುಟ್ಮಲಿ. ಅಯ್ಯೋ ಶಿವನೇ, ಇವಳಿಗೆ ಇನ್ನೂ ವಜ್ರದುಂಗ್ರನೇ ತಂದು ಕೊಟ್ಟಿಲ್ಲ. ಆಗ್ಲೇ ವಜ್ರದುಂಗ್ರ ಕಳ್ಕೊಂಡವಳಂಗ ಆಡ್ತಾಳೆ. ಉಂಗುರದುಚ್ಚು ತಲೆಗತ್ತು ಇಷ್ಟೊತ್ತು ಪುಟ್ಮಲ್ಲಿಯವರು ಆ ಉಂಗ್ರನ ಹಾಕೊಂಡಿರ್ತಾರೆ. ಆ ಉಂಗ್ರನ ನಾನು ಅವ್ರಿಗೋಸ್ಕರನೇ ಕೊಟ್ಟಿರೋದು ಅನ್ನೋದು ಗೊತ್ತಾಗಿರುತ್ತೆ. ಇದೇ ಖುಷಿಗೆ ಅವರು ತಂದ್ರದೇ ನನಗೆ ಕೊಟ್ಟು ಬಿಡ್ತಾರೆ. ನಾನು ಆದಷ್ಟು ಬೇಗ ಅವ್ರ ಮನೆಗೆ ಹೋಗ್ಬೇಕು. ಹಾಯ್ ಜಾನಿ ಬಾಯ್. ನೀನ್ಯಾಕೋ ಬಂದೆ? ಇದು ವಸೂಲಿ ಮಾಡ್ಲಿಕ್ಕೆ. ನಾನು ಹೇಳಿದ್ದು 2 ದಿನ ಬಿಟ್ಟು ಕೊಡ್ತೀನಿ ಅಂತ, 2 ಅವರ್ ಬಿಟ್ಟು ಕೊಡ್ತೀನಿ ಅಂತಲ್ಲ. ನೀವು ನಾಳೆ ನಡೆದು ಕೊಡ್ತೀನಿ ಅಂತೇಳಿ ನನಗೆ ವಿಶ್ವಾಸ ಇಲ್ಲ, ಅದಕ್ಕೆ ನನ್ನ ಮಟ್ಟಿಗೆ ಇರ್ತೇನೆ. ರಾಕಿ, ಪ್ಲೀಸ್ ಕಣೋ, ದಯವಿಟ್ಟು ಇಲ್ಲಿಂದ ಹೋಗೋ. ಮದುವೆ ಏನಾದ್ರೂ ನಿನ್ನ ನೋಡ್ಬಿಟ್ರೆ ನಾನು ನಿನ್ನ ಹತ್ರ ಉಂಗ್ರ ತೊಗೊಂಡ್ರ ವಿಷಯ ಅವಳು ಗೊತ್ತಾಗ್ಬಿಡುತ್ತೆ. ಪ್ಲೀಸ್ ಕಣೋ ರಾಕಿ. ಐ
ಐ ಲೈಕ್ ಇಟ್. ಗೊತ್ತಾಗುದೆಂತ ತೆಪ್ಪು, ನಾನು ಅವ್ರಿಗೆ ಆಲ್ರೆಡಿ ವಿಷಯ ಹೇಳಿಯಾಗೆ ಇದೆ. ನಾನು ಮಧುರ ಬಾಬಿ ಹತ್ರ ಹೋಗಿ ಜಾಣಿಬಾಯಿ ನನ್ನ ಹತ್ರ ಒಂದು ವಜ್ರದ ಉಂಗುರ ಸಾಲ ತಗೊಂಡಿದ್ದಾರೆ, ಅದನ್ನು ನಿಮ್ಗೆ ಗಿಫ್ಟ್ ಕೊಡ್ಬೇಕಂತಿದ್ದಾರೆ ಅಂತ ಹೇಳಿದ್ದೇನೆ. ಐ ಲೈಕ್ ಇಟ್. ಏನೋ ಲೈಕ್ ಇಟ್ಟು ನಿನ್ ಪಿಂಡ. ನಾನು ರಹಸ್ಯವಾಗಿಡ್ಬೇಕು ಅಂತಿದ್ದನ್ನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಯಾಕೋ ಹೀಗ್ ಮಾಡ್ದೆ? ನನ್ ಮೇಲೆ ನಂಬಿಕೆ ಇರ್ಲಿಲ್ವೇನೋ? ನಿಮ್ಮ ಮೇಲೆ ನಂಬಿಕೆ ಇಲ್ಲದಕ್ಕೆ ಅಲ್ವಾ ಮಧುರ ಬಾಬಿ ಹತ್ರ ವಿಷಯ ಹೇಳಿದ್ದು? ಇಲ್ಲಿಂದ ಹೊರಟೋಗು. ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಐ ಲೈಕ್ ಇಟ್. ಓಯ್, ನೀವು ಹಲ್ಲು ಉದುರಿಸಿದಲ್ಲಿ ಎಕ್ಸ್ಪರ್ಟ್ ಮಾರಾಯರೆ. ಅದೊಂದು ಕೆಲಸ ಮಾಡುವ, ನನ್ನ ಉಂಗಿಲ್ಲದ ದುಡ್ಡನ್ನು ನೀವು ಕುಡಿದೇ ಬೇಡ, ಆಗಾಗ ಪುರ್ಸೊತ್ ಮಾಡ್ಕೊಂಡು ಬಂದು ನನ್ನ ಒಂದೊಂದೇ ಕೊಂಗಾರ ಎಲ್ಲಾನು ತಲಿಸಿಬಿಡಿ. ಐ ಲೈಕ್ ಇಟ್. ಒಂದು ಕೂಡ ಕಾಲೇ ಇಲ್ಲ. ವಸೂಲಿಗೆ ಆಮೇಲೆ ಬರ್ತೀನಿ. ಜಾನಿ, ನಂದೇ ಹೆಸರಮ್ಮ. ನನಗ್ ಗೊತ್ತಿದೆ. ಜಾನಿ, ಜಾನಿ, ಇವತ್ತು ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಖುಷಿನಾ? ಯಾಕೆ? ಯಾರೋ ಹೇಳಿದ್ರು ನನ್ ಮುದ್ದು ಹಬ್ಬಿ ನಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ ಅಂತ. ಗಿಫ್ಟಾ? ಯಾವ ನನ್ನ ಮಗ ಹೇಳಿದ್ದು? ನನಗೆ ಚೆನ್ನಾಗಿ ಗೊತ್ತು ಜಾನಿ, ಕೋಪ ಜಾಸ್ತಿ ಇರೋರ್ಗೆ ಪ್ರೀತಿ ಜಾಸ್ತಿ ಇರುತ್ತಂತೆ. ನೋಡಿ, ಮಾತಲ್ಲಿ ಕೋಪ ತೋರಿಸಿದ್ರು ಕಣ್ಣಲ್ಲಿ ಎಷ್ಟು ಪ್ರೀತಿ ತುಂಬ್ಕೊಂಡಿದ್ದೀರಾ ಅಂತ. ಇಲ್ಲ ಮಧು, ನಾನು ಯಾವ ಗಿಫ್ಟ್ ಕೊಡ್ತಿಲ್ಲ. ಕೊಡೋದಿಲ್ಲ ಅಂದ್ರೆ ಕೊಡ್ತೀನಿ ಅಂತ ತಾನೇ ಅರ್ಥ? ಜಾನಿ, ನೀವು ಆ ಸರ್ಪ್ರೈಸ್ ಗಿಫ್ಟ್ ಕೊಡೋವರೆಗೂ ನಾನು ವೇಟ್ ಮಾಡ್ತಿರ್ತೀನಿ. ಆ ಡೈಮಂಡ್ ರಿಂಗ್ನ ನೆನ್ಸ್ಕೊತಿದ್ರೆ ಕುಣಿಬೇಕು ಅನ್ನಿಸ್ತಿದೆ. ಜಾನಿ, ಐ ಲವ್ ಯು. ಓ, ಯಾವ ಮೆಂಟ್ಲು ನನ್ನ ಮಗ ಎಂತ ಕೆಲಸ ಮಾಡ್ಬಿಟ್ಟ. ಪುಟ್ಟಮಲ್ಲಿ ಅವ್ರನ್ನ ಖುಷಿ ಪಡಿಸೋಣ ಅಂತ ಉಂಗುರ ಕೊಟ್ಟೆ, ಇಲ್ಲಿ ಬಂದು ಮಧುರನ ಹತ್ರ ಫಿಟ್ಟಿಂಗ್ ಇಟ್ಟು ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ. ಓ, ಪುಟ್ಟಮಲ್ಲಿ ಅವ್ರು ಹಾಕೊಂಡ್ರು ಉಂಗುರನ ವಾಪಸ್ ಕೊಡಿ ಅಂತ ಹೇಗಪ್ಪ ಕೇಳೋದು? ಏನಿದವರ ಮನದಲ್ಲಿ ಅನ್ನೋ ಹಾಗೆ ಪುಟ್ಟಮಲ್ಲಿ ಅವರೇ ಫೋನ್ ಮಾಡ್ತಿದ್ದಾರೆ. ಅವ್ರ ಮನಸ್ಸಲ್ಲಿರೋದನ್ನ ನನ್ನ ಹತ್ರ ಹೇಳ್ಕೊಳಕ್ಕಿರ್ಬೇಕು. ಹಲೋ, ಹೇಳಿ ಪುಟ್ಟಮಲ್ಲಿ ಅವರೇ, ನನ್ನ ಹತ್ರ ಏನಾದ್ರೂ ಖುಷಿ ವಿಷಯ ಹಂಚ್ಕೋಬೇಕಿತ್ತ? ಏನೇ ಇದ್ರು ನೇರವಾಗಿ ಹೇಳಿ. ಚಂದನ್ ಅವ್ರೆ, ನಾವು ಫೋನ್ ಮಾಡಿರೋದು ಖುಷಿ ವಿಷಯ ಹೇಳಕ್ಕಲ್ಲ ಅನ್ನಿ, ಬೆಡ್ ನ್ಯೂಸ್ ಹೇಳಕ್ಕೆ. ಅದು ನನ್ನ ಕನಸು ಬಿಡಿ. ನೀವು ಬ್ಯಾಡ್ ನ್ಯೂಸ್ ಹೇಳಕ್ ಫೋನ್ ಮಾಡಿರ್ಬೇಕು. ಹಿಡಿದ್ರೆ ಜಾಡ. ಪರವಾಗಿಲ್ಲ, ಅದೇನು ಅಂತ ಹೇಳಿ. ನಿಮ್ಮ ಬಾಯಿಂದ ಬ್ಯಾಡ್ ನ್ಯೂಸು ಗುಡ್ ನ್ಯೂಸ್ ತರ ಕೇಳಿಸುತ್ತೆ. ನೀವು ಉಂಗ್ರ ಕೊಟ್ಟಿದ್ರಲ್ಲ, ಅದು ನಿಮ್ ಬೆರಳಿಗೆ ಹಾಕ್ತಿಲ್ವಾ? ಪರವಾಗಿಲ್ಲ, ನಾನೇ ಬಂದು ಹಾಕ್ತೀನಿ. ಅಯ್ಯ, ಅದಿದ್ರೆ ತಾನೇ ನೀವು ಬಂದು ತೊಡ್ಸಕ್ಕೆ. ಎಲ್ಲೋ ಕಳ್ದೋಗದೆ. ಕಳ್ದೋಗಿದ್ಯಾ? ಹೇಗೆ? ನಂಗೂ ಗೊತ್ತಾಯ್ತಿಲ್ಲ ಅನ್ನಿ, ನಾನು ಎಲ್ ಮಡಗ್ದಿ ಅಂತಾನೆ ಕೆಪ್ತಿಗೆ ಗೊತ್ತಿಲ್ಲ. ಅಲೋ ಅಲೋ, ಚಂದನವ್ರೆ, ಚಂದನವ್ರೆ. ಪಾಪ, ಫೋನ್ ಕಟ್ ಮಾಡ್ಬಿಟ್ರು. ಈ ಆಳಾದ ಉಂಗ್ರವ ಎಲ್ ಮಡಗ್ದಿ ಅಂತಾನೆ ಕೆಪ್ತಿಗೆ ಬರ್ತಾ ಇಲ್ವಲ್ಲ, ಯಾನ್ ಮಾಡ್ಲಿ? ಏನೋ ಮಾಡಲು ಹೋಗಿ ಏನು ಮಾಡಿದೆ ನಾನು? ಪುಟ್ಟಮಲ್ಲಿ ಅವರೇ ಎಲ್ಲಿದ್ದೀರ? ಬೇಗ ಬನ್ರಿ. ಆ ಉಂಗ್ರ ಸಿಗ್ಲಿಲ್ಲ ಅಂದ್ರೆ ನನ್ ಗತಿ. ಅಯ್ಯೋ ಅಪ್ಪ, ತಂದೆ, ಮತ್ತೆ ನೀನ್ಯಾಕೆ ಬಂದೆ? ಐ ಲೈಕ್ ಇಟ್. ನೀವು ನನ್ನನ್ನು ತಂದೆ ಅಂತದ್ದ, ನಾನೆಂತದಕ್ಕೆ ಬರ್ಲಿ ಅಂತ ನಿಮ್ಗೆ ಗೊತ್ತಿಲ್ವಾ? ನೀನು ಯಾವಾಗ ಎಲ್ಲಿಗೆ ಯಾಕೆ ಬರ್ತಿ ಅಂತ ಯಾರಿಗೂ ಗೊತ್ತಿರುತ್ತೆ. ಬಂದ್ ವಿಷಯ ಹೇಳೋ. ಇದಕ್ಕೆ ನಾನು ನಿಮಗೆ ಸಾಲ ಕೊಡುದಿಲ್ಲ ಅನ್ನೋದು. ಸಾಲ ಕೊಟ್ಟ ದಿವಸವೇ ನನ್ನನ್ನು ಮರ್ತಿದ್ದೀರಾ. ಇನ್ನು ನಾನು ಕೊಟ್ಟ ಸಾಲವನ್ನು ವಾಪಸ್ ಕೊಡ್ತೀನಿ ಅಂತೇಳಿ ಎಂತ ಗ್ಯಾರಂಟಿ? ನಾನು ಒಂದ್ಸಲ ಕಮಿಟ್ ಆದ್ರೆ ಮರೆಯೋ ಮಾತೇ ಇಲ್ಲ. ನನಗೆ ಸಾಲ ಕೊಟ್ಟರು ಸತ್ರು ಅವ್ರ ಸಮಾಧಿ ಮೇಲೆ ದುಡ್ಡಿಟ್ಟು ಬರ್ತೀನಿ. ಐ ಲೈಕ್ ಇಟ್. ಅಂದ್ರೆ ನನ್ನನ್ನು ಮರ ಕಟ್ಟಿಸುವ ಸ್ಕೆಚ್ ಹಾಕೊಂಡಿದ್ದೀರಾ? ನನಗೆ ಮೊದಲೇ ತಲೆ ಕೆಟ್ಟಿದೆ, ಇನ್ನೂ ಕೆಡಿಸ್ಬೇಡ. ಬಂದ್ ವಿಷಯ ಏನು ಅಂತ ಹೇಳೋ. ಅದ್ ವಿಷಯ ಎಂತ ಅಂದ್ರೆ, ನಾನು ಕೊಟ್ಟ ಸಾಲವನ್ನು ವಾಪಸ್ ತಗೊಂಡು ಹೋಗ್ಲಿಕ್ಕೆ ಬಂದೆ. ನಾನೆಲ್ಲ ಇವತ್ತು ಕೊಡ್ತೀನಂದೆ, ನಾಳೆ ನಾಡ್ದ್ರಲ್ಲಿ ಕೊಡ್ತೀನಿ ಅನ್ನಪ್ಪ. ಈಗಲೇ ಕೊಡದವರು ನಾಳೆ ನಾಳಿಂದ ಇಲ್ಲ, ಅಜ್ಜಿ ಶುಂಠಿ ಕೊಡುದಾ? ತೊಂದರೆ ಸ್ವಲ್ಪ ಅಡ್ವಾನ್ಸ್ ಕೊಡಿ. ಅಡ್ವಾನ್ಸ್ ಕೂಡ ಕಾಸು ಇದ್ದಿದ್ರೆ ನಿನ್ನ ಹತ್ರ ಯಾರೋ ತಗೊಳ್ತಿದ್ರು, ಸೇಟ್ ಅಂಗಡಿಲಿ ಹೋಗಿ ತಗೊಳ್ತಿದ್ದೆ. ಓಕೆ, ನಾನೇ ಸೇಟ್ ಅಂದ್ಕೊಂಡು ಕೊಡಿ. ಇಲ್ಲೂ ದುಡ್ಡು ನಮ್ಮ ಮರದಿಂದ ಕಿತ್ಕೊಂಡ್ ಬಂದು ಕೊಡ್ಲೇನೋ? ನಿಮ್ಮ ಮರದಲ್ಲಿ ಬೆಳೆದಿದ್ರೆ ಕಿತ್ತು ಕೊಡಿ. ಎಲ್ಲಿಂದ ಕಿತ್ತು ಕೊಟ್ರೇನಪ್ಪ, ನನಗೆ ದುಡ್ಡು ಬೇಕಷ್ಟಪ್ಪ. ರಾಕಿ, ನೀನು ಸಾಲ ಕೊಟ್ಟಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಮಾಧಾನದಿಂದ ಹೇಳ್ತಿದ್ದೀನಿ, ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಶಾಕ್ ತೊಗೊಳಕ್ಕೂ ಆಗ್ಬಾರ್ದು, ಹಂಗೆ ಹೊಡೆದು ಕಳಿಸ್ಬಿಡ್ತೀನಿ. ಐ ಲೈಕ್ ಇಟ್. ಅಲ್ಲ ಮರ್ರೆ, ನಾನು ವಜ್ರದ ವಿಂಗದ ವಿಷಯ ಮಾತಾಡ್ಬಿಡ ಕಣೋ, ನನ್ನ ಮರ್ಯಾದೆ ಹೋಗುತ್ತೆ. ಕೆಲಸ ಇಲ್ಲದೆ ನಾಲಾಯಕ್ನಾಗೆ ನಪೇಳ್ತಾ ಇದ್ದೀರಾ, ನಿಮಗೆ ಮರ್ಯಾದೆ ಬೇರೆ ಕೇಡು. ಐ ಲೈಕ್ ಇಟ್. ಜಾನಿ ಬಾಯ್, ಕ್ಯಾಚ್ ಕ್ಯಾಚ್ ಕ್ಯಾಚ್. ಚಂದನ್ ಅವ್ರೆ,
ರಾಕಿರಯ್ಯ ಅವ್ರನ್ನ ಯಾಕೆ ಹೊಡೆದು ಕಳ್ಸಿದ್ರಿ? ಓ ಆ ವಿಷಯ ಬಿಡಿ ಪುಟ್ಟಮಲ್ಲಿ ಅವರೇ, ನಾನು ನಿಮಗೆ ಗಿಫ್ಟಾಗಿ ಕೊಟ್ಟಿದ್ನಲ್ಲ ಉಂಗ್ರ, ಅದೆಲ್ಲಿದೆ ಅಂತ ಹೇಳಿ ಪ್ಲೀಸ್. ನೀವು ನನಗೆ ಗಿಫ್ಟ್ ಕೊಟ್ಟಿದ್ರಿಯಾ? ಗಿಫ್ಟು ಅಂದ್ರೆ ನಿಮ್ಮ ಮನೆ ತುಳಸಿ ಕಟ್ಟೆ ಮುಂದೆ ಬಿದ್ದಿತ್ತು ಅಂತ ತಂದು ಕೊಟ್ನಲ್ಲ, ಆ ಉಂಗ್ರ ಕೊಡಿ ಪ್ಲೀಸ್. ಆ ಉಂಗ್ರವಾ ಕಳೆದೋಯ್ತು ನೀ. ಕಳೆದೋಗೋದೆ ಅಂತ ಅಷ್ಟು ಈಸಿಯಾಗಿ ಹೇಳ್ಬೇಡಿ ಪುಟ್ಟಮಲ್ಲಿ ಅವರೇ, ದಯವಿಟ್ಟು ಹುಡುಕೊಡಿ. ಎಲ್ಲ ಕಡೆ ಹುಡುಕ್ತೀಯ, ನೀ ಸಿಕ್ನಿಲ್ಲ. ಅಷ್ಟು ಈಸಿಯಾಗಿ ಹೇಳ್ಬೇಡಿ ಪುಟ್ಟಮಲ್ಲಿ ಅವರೇ, ಎಲ್ಲಿದೆ ಅಂತ ಹುಡುಕಿ. ಸೋಫಾ ಕೆಳಗೆ ಹುಡುಕಿದ್ರಾ? ಫ್ರಿಡ್ಜ್ ಒಳಗಡೆ ನೋಡಿ, ಮಂಚದ ಕೆಳಗೆ ನೋಡಿ, ಬೀರು ಒಳಗೆ ನೋಡಿ, ಟಿವಿ ಹಿಂದೆ ನೋಡಿ, ಅಡುಗೆ ಮನೆ ಮುಂದೆ ನೋಡಿ, ಹಸಿರು ಮನೆ ಸೋಫ್ ಇಡೋ ಜಾಗದಲ್ಲಿ ನೋಡಿ. ಅಯ್ಯ, ಒಳಗೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಹುಡುಕ್ತೀಯ, ನೀ ಎಲ್ಲೂ ಸಿಕ್ನಿಲ್ಲ. ಎಂತ ಕೆಲಸ ಮಾಡ್ಬಿಟ್ರಿ ಪುಟ್ಟಮಲ್ಲಿ ಅವರೇ. ನಾ ಏನ್ ಮಾಡ್ಲಿ ಚಂದನ್ ಅವ್ರೆ, ನನ್ಗನ್ನಿಸ್ತದೆ ಆ ಉಂಗ್ರನೇ ಸರಿ ಇಲ್ಲ ಅಂತ. ಯಾಕಂದ್ರೆ ಯಾರೋ ಕಳ್ಕೊಂಡಿರೋ ಉಂಗ್ರನ ನೀವು ನನಗ್ ತಂದ್ಕೊಟ್ರಿ, ಅದು ಕಳೆದೋಯ್ತು ಅಂದ್ಮೇಲೆ ಅದು ಕಳೆದೋಗೋ ಉಂಗ್ರ ತಾನೆ. ಹೋಗ್ಲಿ ಬಿಡಿ, ಅದು ನಂದು ಅಲ್ಲ ನಿಮ್ದು ಅಲ್ಲ. ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆ ಉಂಗ್ರ ಸಿಗ್ಲೇಬೇಕು, ಪ್ಲೀಸ್ ಹುಡುಕಿ. ಹುಡುಕ್ತೀನಿ, ಸಿಕ್ಕರೆ ನಿಮ್ಗೆ ಫೋನ್ ಮಾಡ್ತೀನಿ. ಸಿಕ್ರಲ್ಲ, ಸಿಗ್ಲೇಬೇಕು, ಪ್ಲೀಸ್ ಹುಡುಕ್ರಿ. ಹುಡುಕ್ತೀನಿ. ಸಿಕ್ಕಿರೋ ಉಗ್ರನ ತಂದ್ಕೊಡೋದು, ಆಮೇಲೆ ಹುಡುಕಿ ಅಂತ ಪ್ರಾಣ ತಿನ್ನೋದು. ಎಂತ ಕೆಲಸ ಮಾಡ್ಕೊಂಬಿಟ್ಟೆ. ಉಂಗ್ರ ಸಿಗ್ಲಿಲ್ಲ ಅಂದ್ರೆ ಏನಪ್ಪ ಮಾಡೋದು? ಐ ಲೈಕ್ ಇಟ್. ಉಂಗುರ ಸಿಗ್ಲಿ ಇಲ್ಲ ಬಿಡ್ಲಿ, ನೀವು ನನಗೆ ದುಡ್ಡು ಕೊಡಲೇಬೇಕು.